ರಾಜಕಾರಣ ಬಿಟ್ಟು ಹೋಗುತ್ತೇನೆ ವಿನಃ, ಪಕ್ಷ ಬಿಡುತ್ತೇನೆ ವಿನಃ, ಪಕ್ಷ ಬಿಟ್ಟು ಹೋಗ್ತೇನೆ ವಿನಃ. ಆದರೆ ರೈತರಿಗೆ ಸಿಗಬೇಕಾದ ಸಾಮಾಜಿಕ ನ್ಯಾಯಕ್ಕೆ ಹೋರಾಟ ಮಾಡೋದ್ರಲ್ಲಿ ನಾವು ಕಾಂಪ್ರಮೈಸ್ ಇಲ್ಲ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಕ್ ಬಯಸ್ತೇನೆ. ತಲೆ ತಗ್ಗಿಸ್ಬೇಕು, ನಾವು ತಲೆ ತಗ್ಗಿಸ್ಬೇಕು. ನಮ್ಗ ರಾಜಕಾರಣಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮತ್ತು ಈ ಅಧಿಕಾರಿಗಳಿಗೆ ನಾಚಿಕೆ ಇಲ್ಲ, ಮನುಷ್ಯತ್ವ ಅನ್ನೋದು ಬೇಕಲ್ಲ. 90 ಕೋಟಿ ರೂಪಾಯಿ ಸರ್ಕಾರದ ಹಣ ತೆಗೆದಿಟ್ಟು ಇಲ್ಲಿವರೆಗೂ ಕೂಡ ಎಲ್ಲಿಯೂ ಅದನ್ನು ಖರ್ಚು ಮಾಡಿ ಬೆವರೇಜ್ ಏನು ಕುಣಿಸದೇ ಇರತಕ್ಕಂಥದ್ದು ಕೂಡ ತೊಂದರೆ ಐತಿ. ಅದನ್ನ ಹೋರಾಟ ಮುಖಾಂತರ ಆಗುವತಕ್ಕ ನಾವು ಈ ಸಲ ಆದರೂ ಪ್ರಾರಂಭ ಹಂತದೊಳಗಾಗಿ ಅದನ್ನು ಕುಣಿಸಲೇಬೇಕಂತೇಳಿ ಒತ್ತಾಯ ಮಾಡಬೇಕಾಗಿತ್ತಿ. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಜ್ಯ ಮಟ್ಟದ 4ನೇ ಬೃಹತ್ ರೈತ ಜಾಗೃತಿ ಸಮಾವೇಶ ಆಯೋಜಿಸಲಾಗಿದೆ. ಈ ಸಮಾವೇಶವು ಶುಕ್ರವಾರ ದಿನಾಂಕ 8/5/2026 ಬೆಳಿಗ್ಗೆ 10 ಗಂಟೆಗೆ ವಿಜಯಪುರದ ದರ್ಬಾರ್ ಗ್ರೌಂಡ್ ಸ್ಟೇಷನ್ ಮುಖ್ಯ ರಸ್ತೆಯಲ್ಲಿ ನಡೆಯಲಿದೆ. ಇದಕ್ಕೂ ಮುನ್ನ ಬೆಳಿಗ್ಗೆ 8 ಗಂಟೆಗೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಭವ್ಯ ರೈತ ಶೋಭಾಯಾತ್ರೆ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ಸಾಧಕರಿಗೆ ನೇಗಿಲಯೋಗಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ರಾಷ್ಟ್ರೀಯ ಸಮಾಜ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಇದೇ ಸಂದರ್ಭದಲ್ಲಿ ಆಲಮಟ್ಟಿ ಜಲಾಶಯವನ್ನು 524.256 ಮೀಟರ್ ಎತ್ತರಕ್ಕೆ ಹೆಚ್ಚಿಸುವಂತೆ ಒತ್ತಾಯಿಸಿ ರಾಜ್ಯ ಮಟ್ಟದ ಬೃಹತ್ ಹೋರಾಟಕ್ಕೆ ಅಧಿಕೃತ ಚಾಲನೆ ನೀಡಲಾಗುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಇಂದು ಮುದ್ದೇಬಿಹಾಳ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಚೂನಪ್ಪ ಪೂಜೇರಿ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಶಾಂತಗೌಡ ಪಾಟೀಲ್ ನಡಹಳ್ಳಿ, ಜಿಲ್ಲಾಧ್ಯಕ್ಷರಾದ ಸಂಗಮೇಶ್ ಸಗರ್ ರೈತರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಮತ್ತು ಈ ಬೃಹತ್ ಸಮಾವೇಶದ ಮಹತ್ವದ ಬಗ್ಗೆ ಮಾಹಿತಿ ನೀಡಿದರು. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಸುದ್ದಿಗಾಗಿ ಸಿದ್ದು ನ್ಯೂಸ್, ಸತ್ಯದ ಪರ ನಮ್ಮ ಧ್ವನಿ. ಇದು ಬರೀ ವಿಚಾರ ಮಾತ್ರ ಆಗ್ತಾ ಇದೆ. ಯಾವುದೂ ಸರ್ಕಾರ ಕೂಡ ಅದಕ್ಕೆ ಗಂಭೀರತೆ ತಗೋತಾ ಇಲ್ಲ. ಅದಕ್ಕಾಗಿ ಇವತ್ತ ನಾವು ವಿಜಯಪುರ ಜಿಲ್ಲೆಯಲ್ಲಿ ಒಂದು ಬೃಹತ್ವಾದ ಸಮಾವೇಶವನ್ನು ಮಾಡಿ ಏನು ಆಲಮಟ್ಟಿ ಎತ್ತರಿಗೆ ಏರಿಸ್ತಕ್ಕಂಥ ವಿಷಯಕ್ಕೆ ಗಂಭೀರವಾಗಿ ಇದೀಗ ನಮ್ಮ ರಾಹುಲ್ ಸರ್ ಹೇಳಿದಂಗೆ 1 ಲಕ್ಷಾಂತರ ಜನ ನಾವು ಸರ್ಕಾರ ಏನಾದ್ರು ತೀರ್ಮಾನ ತಗೋದು ಹೋದ್ರೆ ವಿಜಯಪುರ ಜಿಲ್ಲೆಯಿಂದ ಪಾದಯಾತ್ರೆ ಮುಖಾಂತರ ಲಕ್ಷಾಂತರ ಜನ ಹೋಗಿ ಅದನ್ನು ನಾಮ ಪ್ರಾರಂಭ ಮಾಡ್ತಕ್ಕಂಥ ಸರ್ಕಾರ ಮೇಲೆ ಮಾಡಬೇಕು ಅನ್ನುವಂಥ ಒತ್ತಾಯಕ್ಕಾಗಿ ಇವತ್ತು ಮೇಜರ್ವಾಗಿ ಆ ಸಮಾವೇಶ ಮಾಡ್ತಾ ಇದ್ದೀವಿ. ಕಬ್ಬು ಬೆಳೆಗಾರರ ಹಲವಾರು ಜ್ವಲಂತ ಸಮಸ್ಯೆಗಳಿದಾವೆ. ಈಗ ಮಂಡಿ ಗುರ್ಲಾಪುರದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಹೋರಾಟದಲ್ಲಿ ಇವತ್ತು 300 ರೂಪಾಯಿ ಹಣ ಪಡ್ಕೊಂಡು ಅದು ಶಾಶ್ವತವಾದ ಬೆಲೆ ಅಲ್ಲ. ಒಂದು ಟನ್ ಕಬ್ಬಿಗೆ 5,500 ರೂಪಾಯಿ ನಮಗೆ ಕಡಿಮೆ ಅಂದರೂ ಸಿಗಬೇಕಾಗಿತ್ತು. ಯಾಕಂದರೆ CSCP ವರದಿ ಪ್ರಕಾರ ಒಂದು ಟನ್ ಕಬ್ಬು ಬೆಳೆಯೋಕೆ 4,500 ರೂಪಾಯಿ ಖರ್ಚು ಬರ್ತದೆ. ಅದಕ್ಕಾಗಿ 5,500 ರೂಪಾಯಿ ಬೆಲೆ ಸೇರಬೇಕು. ಮತ್ತು ಎಲ್ಲ ಕಾರ್ಖಾನೆಗಳ ವೆಬ್ರಿಜನ್ ಕುಣಿಸ್ಬೇಕಾಗಿತ್ತು. ಗೌರ್ಮೆಂಟ್ ಅಂದರೆ APMC ಸುಮಾರು 90 ಕೋಟಿ ರೂಪಾಯಿ ಸರ್ಕಾರದ ಹಣ ತೆಗೆದಿಟ್ಟು ಇಲ್ಲಿವರೆಗೂ ಕೂಡ ಎಲ್ಲಿಯೂ ಅದನ್ನು ಖರ್ಚು ಮಾಡಿ ವೆಬ್ರಿಜನ್ ಕುಣಿಸದೇ ಇರತಕ್ಕಂಥದ್ದು ಕೂಡ ತೊಂದರೆ ಐತಿ. ಅದನ್ನು ಹೋರಾಟ ಮುಖಾಂತರ ಆಗುವತಕ್ಕ ನಾವು ಈ ಸಲ ಆದರೂ ಪ್ರಾರಂಭ ಹಂತದೊಳಗಾಗಿ ಅದನ್ನು ಕುಣಿಸಲೇಬೇಕಂತೇಳಿ ಒತ್ತಾಯ ಮಾಡಬೇಕಾಗಿತ್ತು. ಈ ಭಾಗದ ಉಳ್ಳಾಗಡ್ಡಿ ಬೆಳೀತಕ್ಕಂಥ ಬೆಳೆಗಾರರು ಕೂಡ ಸಾಕಷ್ಟು ಬೀದಿಗೆ ಬರ್ತಕ್ಕಂಥದ್ದು. ಉಳ್ಳಾಗಡ್ಡಿ ಬೆಳೆದ ಪಾಪ, ಯಾಕಂದ್ರೆ ಇವತ್ತು ಅತಿ ಕಡಿಮೆ ಅಂದ್ರೆ 25 ರೂಪಾಯಿ ಕಿಲೋ ಆದರೂ ಉಳ್ಳಾಗಡ್ಡಿ ಮಾರಬೇಕು. ಇವತ್ತು 5-10 ರೂಪಾಯಿ 6 ರೂಪಾಯಿ ಉಳ್ಳಾಗಡ್ಡಿ ಮಾಡ್ತಪ್ಪ ಅಂದ್ರೆ ಒಂದು ಎಕರೆ ಬೆಳೆಯೋಕೆ 1 ಲಕ್ಷ ರೂಪಾಯಿ ಖರ್ಚು ಬರೋದು ಉಳ್ಳಾಗಡ್ಡಿ ಬೆಳೆಯೋಕೆ. ಅದು ಒಂದೇ ಅಂತಲ್ಲ, ಎಲ್ಲ ಬೆಳೆಗಳಿಗೂ ಕೂಡ ಇವಾದ ಬೆಲೆ ಬರಬೇಕಾಗೈತಿ. ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರುತ್ತು ಅಂತೇಳಿ ಸರ್ಕಾರಗಳು ಬರೀ ಭರವಸೆ ಮಾತ್ರ ಕೊಟ್ಟಾರ. ಸ್ವಾಮಿನಾಥನ್ ವರದಿ ಜಾರಿಗೆ ಬಂತಪ್ಪ ಅಂತಂದ್ರೆ ನಮ್ಮ ಕಬ್ಬಿಗೆ 9,500 ಆಕತಿ, ಭತ್ತ, ರಾಗಿ, ತೊಗರಿ, ಕಡ್ಲಿ ಏನು ದವಸ ಧಾನ್ಯ ಬೆಳೀತು ಎಲ್ಲದಕ್ಕೂ 4 ಪಟ್ಟು ರೇಟ್ ಆಗಕ್ಕೆ ಸಾಧ್ಯತೆ. ಕೇಂದ್ರ ಸರ್ಕಾರ ಕೂಡ ಮೋಸ ಮಾಡ್ತಾ ಇದೆ, ರಾಜ್ಯ ಸರ್ಕಾರ ಕೂಡ ಮೋಸ ಮಾಡ್ತಾ ಇದೆ. ಹೀಗೆ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಇವತ್ತು ನೀವು ಉದಾಹರಣೆಗೆ ನೋಡ್ರಿ, ನಿಮ್ಮಲ್ಲೇ ಇವತ್ತಿದು ಯಾವುದು ನೀರಾವರಿ ನಾಗರ ಬೆಟ್ಟ ಏತ ನೀರಾವರಿ ಯೋಜನೆ ಸುಮಾರು 7-8 ವರ್ಷದಿಂದ 90% ಕೆಲಸ ಆಗಿ ಆ ನೀರಾವರಿ ಯೋಜನೆ ಕಂಪ್ಲೀಟ್ ಆಗಿಲ್ಲ. ದುರ್ದೈವ. ಏನು ಮಾಡತ್ತತಿ ಈ ಭಾಗದ ಶಾಸಕರು? ಏನು ಮಾಡ್ತಾರೋ, ಸರ್ಕಾರ ಏನು ಮಾಡತ್ತತಿ? ಯಾಕಂದ್ರೆ 7-8 ವರ್ಷದ ಯೋಜನೆ ಎಲ್ಲ ರೆಡಿಯಾಗಿ ವರ್ಕ್ ಮುಗಿದು ಸುಮಾರು 14-15 ಹಳ್ಳಿ ರೈತರ ಇವತ್ತು ನೆಮ್ಮದಿಯಾಗಿ ಜೀವನ ಸಾಗಿಸಬಹುದು. ಸುಮಾರು 7-8 ಸಾವಿರ ಎಕರೆ ಜಮೀನ ನೀರಾವರಿ ಆಗುವುದು 10 ವರ್ಷದಿಂದ ಇವತ್ತು ಆ ರೈತ ಎಷ್ಟು
ನೂರಾರು ಕೋಟಿ ರೂಪಾಯಿ ಇವತ್ತು ಲಾಸ್ ಆದ. ಉತ್ಪಾದನೆ ಬೆಳೀತಿದ್ದ, ತಾನು ಕೂಡ ಪ್ರಬಲ ಆಗ್ತಿದ್ದ. ಆ ಭಾಗದಾಗ ನೀರಾವರಿ ಇಲ್ದಾರ ರೈತ ಸಾಕಷ್ಟು ಆತ್ಮಹತ್ಯೆ ಮಾಡ್ಕೊಂಡು ಗೋವಾ, ಮುಂಬೈ 10,000 ಮುಂದೆ ದುಡಿಯಾಕ ಹೊಂಟಾರ. ಅದಕ್ಕಾಗಿ ಇವನ್ನೆಲ್ಲ ಕೂಡ ಇವತ್ತ ನಮ್ಮ ಏನು ಶಾಂತಗೌಡರು ಇವತ್ತ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿ ಇವತ್ತು ಅವರು ಕೂಡ ನಮ್ಮ ಸಂಘಟನೆ ಒಳಗೆ ಬರಮಾಡಿಕೊಂಡಿವಿ. ಅವರ ನೇತೃತ್ವದಾಗ ಮತ್ತು ರಾಹುಲ್ ಅವರ, ಸಂಗಮೇಶ್ ಅವರ, ನಮ್ಮ ಶಶಿಕಾಂತ್ ಗುರೂಜಿ ಅವರು ಮತ್ತು ಅದೇ ರೀತಿಯಾಗಿ ನಮ್ಮ ಮಗಳು ಕೂಡ ಅಜ್ಜಾರ್ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಅವರು, ಹಲವಾರು ಪರಮ ಪೂಜ್ಯರ ನೇತೃತ್ವದಲ್ಲಿ ಇವತ್ತು ನಾವು ನಾಳೆ 8ನೇ ತಾರೀಕು, ಮೇ 8ನೇ ತಾರೀಕು ಬೃಹತ್ವಾದ ಜಾಗೃತ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಹೀಗೆ ಹಲವಾರು ಜ್ವಲಂತ ಸಮಸ್ಯೆಗಳು ಬದಲು ಇನ್ನು ಮುಂದೆ ನಾವು ಪ್ರತಿಯೊಂದು ಹಳ್ಳಿ ಒಳಗೆ ರೈತ ಸಂಘ ನಾವೆಲ್ಲ ಒಕ್ಕಟ್ಟಾಗಿ ರೈತ ಸಂಘಟನೆಗಳು ಆಗಲಿಲ್ಲಪ್ಪ ಅಂದ್ರೆ ರೈತರ ಬದುಕ 100% ಬೀದಿಗೆ ಬರ್ತದೆ. ಯಾಕಪ್ಪ ಅಂದ್ರೆ ಈಗಾಗಲೇ ವಿದ್ಯುತ್ತನ್ನು ಖಾಸಗೀಕರಣ ಮಾಡತ್ತಾರೋ, ನೀರಾವರಿಯನ್ನು ಖಾಸಗೀಕರಣ ಮಾಡತ್ತಾರೋ, ಎಲ್ಲ ಕೂಡ ಖಾಸಗೀಕರಣ ಮಾಡತ್ತಾರ. ಹಾಲಿಂದ ಕೂಡ ಇವತ್ತ ಬೇರೆ ದೇಶದಾಗ ಒಪ್ಪಂದ ಮಾಡ್ಕೊಂಡ ಹಾಲು ಕೂಡ ಬೇರೆ ದೇಶದಾಗ ಅಮೇರಿಕಾಂದ್ರ ತರಿಸ್ಬೇಕಂತೇಳಿ ಕೂಡ ಒಪ್ಪಂದ ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗೆ ರೈತರ ಹಲವಾರು ವಿಷಯದಾಗ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 79 ವರ್ಷದಿಂದ ನಿರಂತರ ಮೋಸ ಮಾಡತೈತಿ. ಆ ಕಾರಣಕ್ಕಾಗಿ ಇಡೀ ರಾಜ್ಯವ್ಯಾಪಿ ಇವತ್ತು ಸಂಘಟನೆಯನ್ನು ನಾವೆಲ್ಲ ಗಟ್ಟಿಗೊಳಿಸಲಿಕ್ಕೆ ಇಲ್ಲ ರಾಜ್ಯ ಮಟ್ಟದ ಸಮಾವೇಶ, ಜಿಲ್ಲಾ ಮಟ್ಟದ ಸಮಾವೇಶಗಳು, ತಾಲೂಕು ಮಟ್ಟದ ಸಮಾವೇಶ ಕೂಡ ನಾಳೆ ಇಲ್ಲಿ ಮುದ್ದೇಬಿಹಾಳ ತಾಲೂಕದಾಗ ಇವತ್ತು ನಮ್ಮ ಶಾಂತಗೌಡರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ನೀರಾವರಿ ಇರಲಿ, ಈ ನಾಡಿನ ಜ್ವಲಂತ ಸಮಸ್ಯೆಗಳಿರಲಿ, ನೀವು ಕೂಡ ಒಂದು ದೊಡ್ಡ ರೈತ ಜಾಗೃತಿ ಸಮಾವೇಶವನ್ನ ಈ ತಾಲೂಕದಲ್ಲಿ ಕೂಡ ತಾವು ಮಾಡ್ರಿ. ನಿಮ್ಮ ಜೊತೆ ಕರ್ನಾಟಕ ರಾಜ್ಯ ರೈತ ಸಂಘ 31 ಜಿಲ್ಲೆ ರೈತರದಾರ ಅಂತ ಹೇಳಿ ಕೂಡ ಇವತ್ತು ತಮಗೆ ಹೇಳಕ್ ಇಚ್ಛಾ ಪಡ್ತೀವಿ. 8ನೇ ತಾರೀಕು ಸಮಾವೇಶಕ್ಕೆ ತಾವೆಲ್ಲ ಕೂಡ ಪಕ್ಷಾತೀತವಾಗಿ ನನ್ನ ರೈತ ಬಂಧುಗಳು, ರೈತ ದೇವರುಗಳು ತಾವೆಲ್ಲ ಭಾಗವಹಿಸಬೇಕಂತೇಳಿ ಈ ಮುದ್ದೇಬಳದಲ್ಲಿ ಈ ರೈತ ಹೋರಾಟದ ಜವಾಬ್ದಾರಿ ನೀವು ತಗೋಬೇಕು. ನೀವೆಲ್ಲ ಯುವಕರಿದ್ದೀರಿ, ನೀವು ವಿದ್ಯಾವಂತರಿದ್ದೀರಿ, ನೀವೆಲ್ಲ ಆ ಜವಾಬ್ದಾರಿನ ತಗೋಬೇಕು ಅಂತ ಹೇಳಿ ನಮ್ಗೆ ಹೇಳಿದಾಗ ನಾವು ಅವತ್ತು ನಮ್ಮ ಮುದ್ದೇಬಿಳ ತಾಲೂಕಿನ ಏನು ಒಂದು ಕಬ್ಬಿಗೆ ಹೋರಾಟ ಇತ್ತು, ಆ ಹೋರಾಟದ ಜವಾಬ್ದಾರಿ ಮತ್ತು ನೇತೃತ್ವವನ್ನು ನಾವೆಲ್ಲ ರೈತರು ಎಲ್ಲರೂ ಸೇರಿ ನಾವು ತಗೊಂಡ್ವಿ. ನಮ್ಮ ಮಾತು ಹೇಳಕ್ ಬಯಸ್ತೇನೆ, ಇವತ್ತು ಯಾವ ಪಕ್ಷ ಆಗಲಿ, ಯಾವ ರಾಜಕಾರಣಿಗಳಾಗಲಿ, ಯಾರೂ ಕೂಡ ರೈತರಿಗೆ ತಾವಾಗಿನೇ ಯಾರೂ ಕೂಡ ಬೆಲೆಯನ್ನು ಹೆಚ್ಚಿಗೆ ಮಾಡಲ್ಲ. ಮಾಡಿದಂಥ ಉದಾಹರಣೆ ಕೂಡ ಈ ದೇಶದೊಳಗೆ ಇಲ್ಲೇ ಇಲ್ಲ. ರಾಜಕಾರಣ ಬಿಟ್ಟು ಹೋಗುತ್ತೇನೆ ವಿನಃ, ಪಕ್ಷ ಬಿಡುತ್ತೇನೆ ವಿನಃ, ಪಕ್ಷ ಬಿಟ್ಟು ಹೋಗ್ತೇನೆ ವಿನಃ, ಆದರೆ ರೈತರಿಗೆ ಸಿಗಬೇಕಾದ ಸಾಮಾಜಿಕ ನ್ಯಾಯಕ್ಕೆ ಹೋರಾಟ ಮಾಡೋದ್ರಲ್ಲಿ ನಾವು ಕಾಂಪ್ರಮೈಸ್ ಇಲ್ಲ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಕ್ ಬಯಸ್ತೇನೆ. ಯಾವುದೇ ಇರಲಿ, ನಾ ಇರುವಂಥ ಪಕ್ಷನೇ ಇರಲಿ, ಇನ್ನೊಂದು ಪಕ್ಷನೇ ಇರಲಿ, ನಮ್ಮವರ MLA ಇರಲಿ, ಅಪೋಸಿಟ್ ಪಾರ್ಟಿನ MLA ಇರಲಿ, ನಮಗೇನು ಸಂಬಂಧ ಇಲ್ಲ. ನಮಗೇನಪ್ಪ ಅಂತಂದ್ರೆ ಸಾಮಾಜಿಕ ನ್ಯಾಯ ಸಿಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ದಯವಿಟ್ಟು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಮುದ್ದೇಬಿಹಾಳ ತಾಲೂಕಿನ ಎಲ್ಲ ರೈತರಿಗೆ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ದಯವಿಟ್ಟು ಇದು ನಿಮ್ಮ ಸಮಾವೇಶ, ಇದು ನಿಮ್ಮ ಹೋರಾಟ. ಅದಕ್ಕೆ ನಿಮಗೆ ಏನು ಸಾಮಾಜಿಕ ನ್ಯಾಯ ಬೇಕೋ ಆ ಪಡಿಲಿಕ್ಕೆ ಇದೊಂದು ನಾವು ಜಿಲ್ಲೆಯಲ್ಲಿ ದೊಡ್ಡ ಒಂದು ಬೃಹತ್ ಸಮಾವೇಶವನ್ನ ಮಾಡೋದ್ರ ಮುಖಾಂತರ ರೈತರ ಏನು ಸಮಸ್ಯೆಗಳ ಅವೆಲ್ಲವನ್ನ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡುವಂಥದ್ದನ್ನ ನಾವು ಏನಪ್ಪ ಮನವಿ ಮುಖಾಂತರ ಸರ್ಕಾರಕ್ಕೆ ಅರ್ಪಿಸುವಂತ ಕೆಲಸವನ್ನ ಅವತ್ತು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಗುರುಜಿಯವರು ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲ ರೈತರು, ಈ ತಾಲೂಕಿನ ಎಲ್ಲಾ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಹೇಳಿ ಹೇಳ್ತಾ ಸರ್ಕಾರ ತಲೆ ತೆಗೆಸ್ಬೇಕು. ನಮ್ಗ ರಾಜಕಾರಣಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮತ್ತು ಈ ಅಧಿಕಾರಿಗಳಿಗೆ ನಾಚಿಗೆರದೇ ಇಲ್ಲ. ಮನುಷ್ಯತ್ವ ಅನ್ನೋದು ಬೇಕಲ್ಲ. ಒಂದು ರಾಜ್ಯ ಮಟ್ಟದ 4ನೇ ರೈತ ಜಾಗೃತಿ ಸಮಾವೇಶ ಮಾಡ್ತಾ ಇದ್ದೇವೆ. ರೈತರೆಲ್ಲ ಈಗ ನಮ್ಮ ಕಷ್ಟ ಹೆಂಗೈತೆ ಅಂದ್ರೆ, ನಮ್ಮ ಕಷ್ಟ ಏನು ನಾವು ಯಾವುದೇ ಸರ್ಕಾರಗಳು ಇರ್ಬೋದು, ಇವತ್ತು ರೈತರಿಗೆ ಸಂಕಷ್ಟ ಆದಾಗ ನಾವು ಹೋರಾಟ ಮಾಡಿ ಪಡ್ತಕ್ಕಂಥ ಒಂದು ವಿಚಾರ ಬಂದೈತೆ. ಅದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಪರಮ ಪೂಜ್ಯ ಗೌರವಾಧ್ಯಕ್ಷರಾಗಿದ್ದಂಥ ಶಶಿಕಾಂತ್ ಪಟ್ಸಲ್ಗಿ ಗುರುಗಳ ಒಂದು ನೇತೃತ್ವದಲ್ಲಿ, ನಾಡಿನ ಎಲ್ಲ ಮಠಾಧೀಶರ ಒಂದು ನೇತೃತ್ವದಲ್ಲಿ ಇವತ್ತು ನಾಳೆ 8ನೇ ತಾರೀಕಿನ ದಿನ ಬಿಜಾಪುರದಲ್ಲಿ ಸುಮಾರು ಒಂದು 20,000ಕ್ಕಿಂತ ಅಧಿಕ ಜನರನ್ನು ಸೇರಿಸಿ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಆ ಸಮಾವೇಶದ ಉದ್ದೇಶ ಏನಪ್ಪ ಅಂತಂದ್ರೆ, ನಂದು ಮೊದಲನೇ ಬೇಡಿಕೆ ಆಲ್ಮಟ್ಟಿ ಜಲಾಶಯವನ್ನು 524.256 ಮೀಟರ್ಗೆ ಎತ್ತರಿಸಬೇಕು. ಅದನ್ನು ಇಲ್ಲಿಂದ ಚಾಲನೆ ಕೊಡ್ತಾ ಇದ್ದೀವಿ. ಯಾಕಂತಂದ್ರೆ ಸುಮಾರು 60 ವರ್ಷ ಗತಿಸಿದ್ರು ಕೂಡ ಈಗ ಇನ್ನ ನಮ್ಮ ನೀರಾವರಿ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಭೂಮಿ ಕಳ್ಕೊಂಡಿವಿ, ನಮ್ಮ ಪೂರ್ವಜರ ಗೋರಿಗಳ ಸಮೇತವಾದವು, ನಮ್ಮ ಅಜ್ಜಗಳೆಲ್ಲರೂ ಸತ್ತು ಅದ್ರ ಕರೆ ಇನ್ನ ನೀರಾವರಿ ನಾವು ಸಂಪೂರ್ಣ ಆಗ್ತಾ ಇಲ್ಲ. ಅದಕ್ಕಾಗಿ ನಾವೆಲ್ಲರೂ ರೈತರು ಒಕ್ಕಟ್ಟಾಗಿ ಇಲ್ಲಿಂದ ಚಾಲನೆ ಏನಪ್ಪಾ ಅಂತಂದ್ರೆ ಕೆಲವು ಗಡುಗಳನ್ನು ಕೊಟ್ಟು
ಬಿಜಾಪುರದಿಂದ ಆಲಮಟ್ಟಿಯವರೆಗೆ ಸನ್ಮಾನ್ಯ ನಮ್ಮ ರಾಜ್ಯ ಅಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರ ಜಿಲ್ಲಾ ಅಧ್ಯಕ್ಷರು ಎಲ್ಲ ತಾಲೂಕು ಅಧ್ಯಕ್ಷರು ಎಲ್ಲ ರೈತ ಬಂಧುವರು ಸೇರಿ ಇಲ್ಲಿಂದ ಲಕ್ಷ ಜನ ಹೋಗಿ ಅಲ್ಲಿ ಕೂತು ನೀರಾವರಿ ಮಾಡುವವರಿಗೆ ಕೂಡಬೇಕಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಈ ಸಮಾವೇಶವನ್ನು ಕರೆದಿದ್ದೇವೆ. ಈ ಸಮಾವೇಶದ ಈ ನಮ್ಮ ಮುದ್ದೇಬೇಳ ತಾಲೂಕಿನ ಎಲ್ಲ ಗೌರವಾನ್ವಿತ ಎಲ್ಲ ರೈತ ಬಾಂಧವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.